ನಮಸ್ಕಾರ ಅಕ್ಕ ತಂಗಿಯರೇ ಮತ್ತು ರೈತ ಬಾಂಧವರೇ, ಇವತ್ತು ನಾನು ನಿಮಗೆ ಒಂದು ಉಪಯುಕ್ತವಾದ ಮಾಹಿತಿ ತಂದಿದ್ದೇನೆ. ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆ ಅಡಿಯಲ್ಲಿ ನೀವು ಉಚಿತವಾಗಿ ಗ್ಯಾಸ್ ಪಡೆಯಬಹುದು. ಇದು ಯಾರಿಗೆ ಸಿಗುತ್ತೆ, ಅರ್ಜಿ ಸಲ್ಲಿಸುವುದು ಹೇಗೆ, ಗ್ಯಾಸ್ ಜೊತೆಗೆ ಏನೇನು ಫ್ರೀ ಸಿಗುತ್ತೆ, ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ. ಉಜ್ವಲ ಯೋಜನೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಸರಳವಾಗಿ ಹೇಳ್ಬೇಕಂದ್ರೆ ಬಡತನ ರೇಖೆಗಿಂತ ಕೆಳಗಿರುವ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬದ ಮಹಿಳೆಯರಿಗೆ ಸರ್ಕಾರ ಉಚಿತವಾಗಿ ಗ್ಯಾಸ್ ನೀಡುತ್ತಿದೆ. ಇಲ್ಲಿ ನೀವು ಗ್ಯಾಸ್ ಸಿಲಿಂಡರ್ ಅಥವಾ ಸ್ಟವ್ಗೆ ಹಣ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ. ಅಷ್ಟೇ ಅಲ್ಲ, ಸರ್ಕಾರದಿಂದ ನಿಮಗೆ ಮೊದಲ ಸಿಲಿಂಡರ್ ಮತ್ತು ಸ್ಟವ್ ಎರಡನ್ನು ಉಚಿತವಾಗಿ ನೀಡಲಾಗುತ್ತದೆ. ಈ ಸೌಲಭ್ಯ ಯಾರಿಗೆಲ್ಲ ಸಿಗುತ್ತದೆಪ್ಪ ಅಂತಂದ್ರೆ ನೋಡಿ, ಇದನ್ನು ಪಡೆಯಬೇಕಾದ್ರೆ ಕೆಲವು ಮುಖ್ಯ ನಿಯಮಗಳಿವೆ. ಅರ್ಜಿ ಸಲ್ಲಿಸುವವರು ಮಹಿಳೆಯೇ ಆಗಿರಬೇಕು, 18 ವರ್ಷ ತುಂಬಿರಬೇಕು, ನಿಮ್ಮ ಮನೆಯಲ್ಲಿ ಈಗಾಗಲೇ ಯಾವುದೇ ಬೇರೆ ಗ್ಯಾಸ್ ಇರಬಾರದು, ನಿಮ್ಮ ಹತ್ತಿರ ಬಿಪಿಎಲ್ ರೇಷನ್ ಕಾರ್ಡ್ ಇರಬೇಕು. ಇದಕ್ಕೆ ಬೇಕಾಗುವ ದಾಖಲೆಗಳು ಏನೇನೆಂದರೆ, ಅರ್ಜಿ ಹಾಕುವುದಕ್ಕೆ ಮೊದಲು ಈ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್, ಬಿಪಿಎಲ್ ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್. ಏಕಪ್ಪ ಅಂತಂದರೆ ಸಬ್ಸಿಡಿ ಹಣ ಬರುತ್ತದೆ. ನೀವೊಂದು ಪ್ರತಿ ಸಲ ಗ್ಯಾಸ್ ತುಂಬಿಸಿಕೊಂಡು ಹೋಗುವಾಗ 1 ತಿಂಗಳಿಗೆ 300 ರೂಪಾಯಿ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಹಣ ನಿಮ್ಮ ಅಕೌಂಟ್ಗೆ ಬರುತ್ತದೆ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದರೆ, ನಿಮ್ಮ ಹತ್ತಿರದಲ್ಲಿರುವ ಗ್ಯಾಸ್ ಏಜೆನ್ಸಿ, ಇಂಡಿಯನ್, HP, ಭಾರತ್ ಗ್ಯಾಸ್, ಈ ಥರ ಹತ್ತಿರ ಇರುವ ಗ್ಯಾಸ್ ಏಜೆನ್ಸಿಗೆ ಹೋಗಿ ಅಲ್ಲಿ ಉಜ್ವಲ ಫಾರ್ಮ್ ಕೇಳಿ ಪಡೆದು ಅದಕ್ಕೆ ನಿಮ್ಮ ದಾಖಲೆಗಳನ್ನು ಸೇರಿಸಿ ಕೊಡಿ. ಏಜೆನ್ಸಿಯವರು ನಿಮ್ಮ ದಾಖಲೆಗಳನ್ನು ಚೆಕ್ ಮಾಡಿಕೊಂಡು ಎಲ್ಲವೂ ಸರಿಯಾಗಿದೆ ಅಂತ ನೋಡಿ ನಿಮಗೆ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ಗೆ ಅರ್ಜಿ ಹಾಕುತ್ತಾರೆ. ಅರ್ಜಿ ಹಾಕಿದ ನಂತರ ನಿಮಗೆ ಫೋನ್ ಮಾಡಿ ಅಪ್ರೂವಲ್ ಆಗಿದ ಮೇಲೆ ಗ್ಯಾಸ್ ತೆಗೆದುಕೊಂಡು ಹೋಗಿ ಅಂತ ಫೋನ್ ಮಾಡ್ತಾರೆ. ಅವಾಗ ಹೋಗಿ ನಿಮ್ಮ ಗ್ಯಾಸನ್ನು ತೆಗೆದುಕೊಂಡು ಬರ್ಬೋದು. ನೋಡಿದ್ರಲ್ಲ ಅಕ್ಕ ತಂಗಿಯರೇ, ಈ ಸೌಲಭ್ಯವನ್ನು ಪ್ರತಿಯೊಬ್ಬ ಅರ್ಹ ಮಹಿಳೆಯು ಬಳಸಿಕೊಳ್ಳಬೇಕು. ಈ ವಿಡಿಯೋನ ನಿಮ್ಮ ಪರಿಚಯದವರಿಗೆ, ನಿಮ್ಮ ಕುಟುಂಬದ ಸ್ನೇಹಿತರಿಗೆ ಉಪಯುಕ್ತವಾಗುವಂತೆ ಅವರಿಗೂ ಸಹಾಯವಾಗಲಿ. ಇಂಥ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜನಜ್ಯೋತಿ ಮಾಧ್ಯಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು.